ವೆಲ್ಕಮ್ ಬ್ಯಾಕ್ ಟು ಮಿಡಲ್ ಕ್ಲಾಸ್ ಮಾಮ್ ಕಾರ್ನರ್ ವ್ಲಾಗ್ಸ್ಗೆ. ಸೊ ಇದು ಸಂಕ್ರಾಂತಿ ಹಬ್ಬದ ವ್ಲಾಗ್ ಆಗಿರುತ್ತೆ. ಸೊ ಜಾಸ್ತಿ ಜನ ವೀಡಿಯೋಸ್ ನೋಡ್ತಾ ಇದ್ದೀರಾ, ಆದರೆ ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ. ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವೀಡಿಯೋಗೆ ಒಂದು ಲೈಕ್ ಕೊಡಿ ಇಷ್ಟ ಆಗಿದ್ದರೆ. ಸೊ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋದ್ರಿಂದ ನಾನು ಹಾಕೋ ಪ್ರತಿಯೊಂದು ವೀಡಿಯೋದು ನೋಟಿಫಿಕೇಷನ್ ನಿಮಗೆ ರೀಚ್ ಆಗುತ್ತೆ. ಸೊ ಹಾಗಾಗಿ ಬೆಳಿಗ್ಗೆ ಎದ್ದು ಕ್ಲೀನಿಂಗ್ ಎಲ್ಲ ಮುಗಿಸ್ಕೊಂಡು ಅದಾದಮೇಲೆ ಪೂಜೆ ಮಾಡ್ತಾಯಿದ್ದೀನಿ. ಸೊ ಅದ್ರದ್ದೇನು ಶೂಟ್ ಮಾಡಿಲ್ಲ, ಕ್ಲೀನಿಂಗ್ದೇನು ಜಸ್ಟ್ ಮುಂದಿಂದಷ್ಟೇ ಶೂಟ್ ಮಾಡಿದ್ದೀನಿ. ಸೊ ಹಾಗಾಗಿ ಇವಾಗ ಪೂಜೆ ಮಾಡಿಕೊಂಡ್ರೆ ಆಯಿತು ಅಂತ ಹೇಳಿ ಪೂಜೆ ಮಾಡ್ಕೋತಾ ಇದ್ದೀನಿ. ಈ ವರ್ಷದ ಮೊದಲನೇ ಹಬ್ಬ ಸಂಕ್ರಾಂತಿ ಹಬ್ಬ. ಸೊ ಎಲ್ರಿಗೂ ಒಳ್ಳೆಯದಾಗಲಿ. ಯಾರ್ಯಾರೆಲ್ಲ ಏನೇನೆಲ್ಲ ಆಸೆ ಇಟ್ಕೊಂಡಿದ್ದೀರಾ ಈ ವರ್ಷದಲ್ಲಿ ಅದೆಲ್ಲ ಕೂಡ ನೆರವೇರಲಿ ಅಂತ ಆಶಿಸ್ತೀನಿ. ಆಯಿಲ್ ಬರ್ನರ್ ಹಚ್ಚೋದ್ರಿಂದ ಮನೆ ತುಂಬ ಒಂದು ಒಳ್ಳೆ ವೈಬ್ಸ್ ಕೊಡುತ್ತೆ, ಚೆನ್ನಾಗಿ ಸ್ಮೆಲ್ ಬರುತ್ತೆ. ಸೊ ಹಾಗಾಗಿ ಇದರಲ್ಲಿ ಫ್ಲೇವರ್ಸ್ ಇರುತ್ತೆ, ನೀವು ಯಾವ ಫ್ಲೇವರ್ ಬೇಕಿದ್ರೂ ಹಾಕ್ಕೋಬೋದು. ಇದ್ರದ್ದು ಲಿಂಕ್ ಏನಾದರೂ ಬೇಕಾದರೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ. ಇನ್ನು ಪೂಜೆ ಎಲ್ಲ ಮುಗಿಸ್ಕೊಂಡು ಬ್ರೇಕ್ಫಾಸ್ಟ್ ಎಲ್ಲ ಮಾಡಿಕೊಂಡು ಅದಾದಮೇಲೆ ಒಂದು ಸ್ವಲ್ಪ ರೆಸ್ಟ್ ಮಾಡಿ ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರೆ ಆಯಿತು ಅಂತ ಹೇಳಿ ಬುಕ್ಸ್ ಓದ್ತಾ ಇದ್ದೀನಿ. ಇನ್ನು ಅಡುಗೆ ಮಾಡಿದರೆ ಆಯಿತು ಅಂತ ಹೇಳ್ಬಿಟ್ಟು ಒಂದು ಸ್ವಲ್ಪ ಬುಕ್ ಓದ್ಬಿಟ್ಟು ಅದಾದಮೇಲೆ ರೆಸ್ಟ್ ಮಾಡಿ ಅಡುಗೆ ಮಾಡೋಕ್ಕೆ ನಿಂತೆ. ಸೊ ಇವತ್ತು ಪಾಲಕ್ ಪನ್ನೀರ್ ಆ್ಯಂಡ್ ಜೀರಾ ರೈಸ್, ಪಾಲಕ್ ಬೇಳೆ ಸಾರು ಮಾಡಿದರೆ ಆಯಿತು ಅಂತ ಹೇಳಿ ಮಾಡ್ಕೊತಾ ಇದ್ದೀನಿ. ಸೊ ಇಲ್ಲಿ ಜೀರಾ ರೈಸ್ಗೆ ಅಂತ ಬಿಟ್ಟು ರೆಡಿ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಅಕ್ಕಿ ತೊಳೆದು ನೆನೆ ಇಟ್ಟಿದ್ದೆ. ಹಾಗೆ ಪಾಲಕ್ ಪನ್ನೀರ್ಗೋಸ್ಕರನೂ ನಾನು ಪಾಲಕ್ಕೆಲ್ಲ ನೆನೆಸಿ ಸ್ವಲ್ಪ ಕುದಿಸ್ಬಿಟ್ಟು ತೆಗೆದು ತಣ್ಣೀರಲ್ಲಿ ಹಾಕಿಟ್ಟಿದ್ದೆ. ಸೊ ಅದು ಸ್ವಲ್ಪ ತಣ್ಣಗಾಗೋವರೆಗೂ ಇಲ್ಲಿ ರೈಸ್ ಮಾಡ್ಕೊಂಡ್ರೆ ಆಯಿತು ಅಂತೇಳಿ ಮಾಡ್ತಾಯಿದ್ದೀನಿ. ಸೊ ನಿಮಗೆಲ್ಲ ಕೂಡ ರೆಸಿಪಿ ಗೊತ್ತೇ ಇರುತ್ತೆ. ಸೊ ಸ್ಕ್ರೀನ್ ಮೇಲೆ ಬರ್ತಾ ಇರುತ್ತೆ, ನೀವು ಬೇಕಿದ್ದರೆ ನೋಡ್ಕೋಬೋದು. ಇನ್ನು 2025 ನಾನು ಮಾಡ್ಕೊಂಡಿರೋ ಒಂದು ಚೇಂಜಸ್ ಅನ್ನೋಕ್ಕಿಂತ ರೂಢಿ ಅಂತ ಹೇಳ್ಬೋದು, ಹೊಸ ಅಭ್ಯಾಸ ಅಂತಲೇ ಹೇಳ್ಬೋದು. ಸೊ ಬುಕ್ ಓದೋದು. ಇದು ಸ್ಟಾರ್ಟಿಂಗ್ ಯಾವ ಥರ ಸ್ಟಾರ್ಟ್ ಆಯಿತು ಅಂದರೆ, ನಿಜವಾಗ್ಲೂ ನೀವು ನಗ್ತೀರಾ. ರಾತ್ರಿ ನಿದ್ದೆ ಹತ್ತಾ ಇಲ್ಲ, ನಿದ್ದೆ ಬರಬೇಕು ಅಂದರೆ ಬುಕ್ ಓದಿದ್ರೆ ನಿದ್ದೆ ಬರುತ್ತೆ ಅಂತ ಕೇಳಿದ್ದೆ. ಸೊ ಹಾಗಾಗಿ ಅಟ್ಲೀಸ್ಟ್ ಇದನ್ನಾದರೂ ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಟ್ರೈ ಮಾಡಿದೆ. ಆದರೆ ನಿದ್ದೆ ಹತ್ತೋಕ್ಕಿಂತ ಹೆಚ್ಚಾಗಿ ಬುಕ್ಕಿಗೆ ಇಷ್ಟ ಅಡಿಕ್ಟ್ ಆಗಿಬಿಟ್ಟಿದ್ದೀನಿ ಅಂದರೆ, ನಿಜವಾಗ್ಲೂ ಕೆಲವೊಂದು ಉತ್ತರ ಸಿಗದೇ ಇರೋ ಪ್ರಶ್ನೆಗಳು ಆ್ಯಂಡ್ ಏನಂತ ಹೇಳಬೇಕು ಅರ್ಥ ಆಗ್ತಾಯಿಲ್ಲ ನನಗೆ. ಕೆಲವೊಂದು ಎಕ್ಸ್ಪ್ಲೇನ್ ಮಾಡದೇ ಇರೋ ಭಾವನೆಗಳಿಗೆ ಆ ಒಂದು ಇದರಲ್ಲಿ ಬುಕ್ಸಲ್ಲಿ ನಿಮಗೆ ಉತ್ತರ ಸಿಗುತ್ತೆ ಅಂತ ಹೇಳ್ಬೋದು. ಆ ಥರ ಒಂದು ಬೆಸ್ಟ್ ಸೊಲ್ಯೂಷನ್, ಒಂದು ಮೈಂಡ್ ರಿಫ್ರೆಶ್ಮೆಂಟ್. ಈ ಮೊಬೈಲು, ಸೋಷಿಯಲ್ ಮೀಡಿಯಾ ಏನೂ ಬೇಡ, ಇದನ್ನೆಲ್ಲ ಬಿಟ್ಬಿಟ್ಟು ಒಂದು ಬುಕ್ಕನ್ನ ಇಟ್ಕೊಂಡು ನೀವು ಒಂದು ಎಲ್ಲ ಕೆಲಸ ಎಲ್ಲ ನಿಮ್ಮದೆಲ್ಲ ಕೆಲಸ ಮುಗಿಸ್ಕೊಂಡು ಎಲ್ಲ ಮಾಡಿ ನಿಮ್ಮ ಒಂದು ಸ್ವಲ್ಪ ಟೈಮ್ ಅಂತ ಎತ್ತಿಟ್ಬಿಟ್ಟು
ಒಂದು ಬುಕ್ನ ಓದೋಕ್ಕೆ ಸ್ಟಾರ್ಟ್ ಮಾಡಿ, ನಿಮಗೆ ಗೊತ್ತಾಗುತ್ತೆ ನಿಮ್ಮಲ್ಲಿ ಎಷ್ಟು ಚೇಂಜಸ್ ಆಗುತ್ತೆ, ಏನೋ ಒಂಥರ ಕಾನ್ಫಿಡೆನ್ಸ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ, ತುಂಬಾ ಬದಲಾವಣೆ ಆಗುತ್ತೆ. ಆ್ಯಂಡ್ ಬುಕ್ ಓದಿದೆ ಅಂದ ತಕ್ಷಣ ನಾನು ಕೇಳಿದ್ದೀನಿ ಕೆಲವೊಬ್ಬರು, ನಾನು ಈ ಬುಕ್ ನಾನು 4 ದಿನದಲ್ಲಿ ಓದಿದ್ದೀನಿ, ಒಂದೇ ದಿನದಲ್ಲಿ ಮುಗಿಸಿದ್ದೀನಿ ಅಂತ ಹೇಳ್ಬಿಟ್ಟು. ನನ್ನ ಪ್ರಕಾರ ನನಗನ್ಸಿರೋ ಮಟ್ಟಿಗೆ ಬುಕ್ನ ಓದೋದು ಮುಖ್ಯ ಅಲ್ಲ. ಅಂದರೆ ಅಕ್ಷರಗಳನ್ನ ನಾವು ಓದಿ ಮುಗಿಸ್ಬೋದು, ಪೇಜ್ಗಳನ್ನ ಓದಿ ಮುಗಿಸ್ಬೋದು, ಬಟ್ ಆ ಒಂದು ಪೇಜಲ್ಲಿರೋ ಪ್ರತಿಯೊಂದು ವರ್ಡ್ಸ್, ಲೈನ್ಸ್ನ ನಮ್ಮ ಲೈಫಲ್ಲಿ ನಾವು ಅಳವಡಿಸ್ಕೊಂಡಾಗ ಮಾತ್ರ ಆ ಒಂದು ಬುಕ್ ಓದಿದ್ದಕ್ಕೂ ಕೂಡ ಸಾರ್ಥಕ ಆಗುತ್ತೆ ಅಂತ ನನಗನ್ಸುತ್ತೆ. ಸೊ ಹಾಗಾಗಿ ನಾನು ಎಷ್ಟೇ ದಿನದಲ್ಲಿ ನಾನು ಬುಕ್ ಓದಿದ್ರು ಕೂಡ ಮತ್ತೆ ಅದೇ ಬುಕ್ನ ಓದ್ತೀನಿ. ಯಾಕಂದರೆ ಫಸ್ಟ್ ನಾನು ಅದನ್ನು ಅಳವಡಿಸ್ಕೋಬೇಕು, ಅಪ್ಲೈ ಮಾಡ್ಕೋಬೇಕು, ಆವಾಗಲೇ ಆ ಬುಕ್ ಓದ್ದಂಗೆ ಅನಿಸುತ್ತೆ ಅಲ್ವಾ. ಇಲ್ಲಿ ರೈಸ್ ಮಾಡಿಬಿಟ್ಟು ಸಾಂಬಾರು ಮಾಡ್ತಾಯಿದ್ದೀನಿ. ಸೊ ಸಾರಿಗೆ ನಾನು ಪಾಲಕ್ ಹಾಕಿ ಬೇಳೆ ಕುದಿಸ್ಕೊಂಡು ತಗೊಂಡಿದ್ದೆ. ಅದಕ್ಕೆ ಹಸಿಮೆಣ್ಸಿಕಾಯಿ ಹಾಕಿ ಒಗ್ಗರಣೆ ಹಾಕಿದರೆ ಆಯಿತು ಅಂತೇಳಿ ಹಸಿಮೆಣ್ಸಿಕಾಯಿ ಹಾಕ್ತಾಯಿದ್ದೀನಿ. ಸೊ ಹಸಿಮೆಣ್ಸಿಕಾಯಿ, ಬೆಳ್ಳುಳ್ಳಿ, ಜೀರಿಗೆ, ಸಾಸಿವೆ, ಸ್ವಲ್ಪ ಕೊರಿಯಂಡರ್ ಮಸಾಲ, ಗರಂ ಮಸಾಲ ಇಷ್ಟನ್ನು ಹಾಕಿ ಸ್ವಲ್ಪ ಅರಿಶಿನ ಹಾಕಿ ಕೈ ಆಡಿಸಿ ಏನು ಬೇಳೆ ಕುದಿಸಿರ್ತೀವಲ್ವ ಅದನ್ನು ಹಾಕ್ಕೋಬೇಕು. ಸೇಮ್ ಟು ಸೇಮ್ ಈ ಗುಡಿನಲ್ಲೆಲ್ಲ ಪ್ರಸಾದ ಇರುತ್ತೆ ನೋಡಿ, ದೇವ್ರ ಪ್ರಸಾದ, ಸೇಮ್ ಟು ಸೇಮ್ ಅದೇ ಥರ ಆಗಿರುತ್ತೆ. ಈ ಒಂದು ಗರಂ ಮಸಾಲ, ಕೊರಿಯಂಡರ್ ಮಸಾಲ ಹಾಕಿರೋದ್ರಿಂದ. ಸೊ ನನಗಂತೂ ಇವತ್ತು ಪ್ರಸಾದ ತಿಂದಂಗೆ ಫೀಲ್ ಆಯಿತು. ರೈಸ್, ಸಾಂಬಾರು ಎರಡೂ ಇಷ್ಟ ಆಯಿತು ನನಗೆ. ಅದು ಮಾಡಿದ್ದೆ. ಸೊ ಚೆನ್ನಾಗಿತ್ತು, ಟ್ರೈ ಮಾಡಿ ನೋಡಿ. ಹಸಿಮೆಣ್ಸಿಕಾಯಿ ಹಾಕೋದ್ರಿಂದ ಡಿಫ್ರೆಂಟ್ ಟೇಸ್ಟ್ ಇರುತ್ತೆ. ಮದುವೆ ಮನೆಯಲ್ಲಿ ಅಥವಾ ಗುಡಿನಲ್ಲಿ ಪ್ರಸಾದ ಇರುತ್ತಲ್ಲ ಹಾಗೆ ಫೀಲ್ ಆಗುತ್ತೆ. ಇವಾಗ ರೈಸು ಸಾಂಬಾರು ಎಲ್ಲ ಮಾಡಿಟ್ಟು ಪಲ್ಯ ಮಾಡ್ಕೊಂಡ್ರೆ ಆಯಿತು ಅಂಥೇಳಿ ಲಾಸ್ಟಲ್ಲಿ ಪಲ್ಯ ಮಾಡ್ತಾಯಿದ್ದೀನಿ. ಸೊ ಪಾಲಕ್ ಏನು ಕುದಿಸಿಟ್ಕೊಂಡಿದ್ದೆ ಅದನ್ನು ತಕ್ಕೊಂಡು ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ. ನೀರೆಲ್ಲ ತೆಗೆದ್ಬಿಟ್ಟು 2 ಹಸಿಮೆಣ್ಸಿಕಾಯಿ, ಅರ್ಧ ಶುಂಠಿ, ಒಂದು ಅರ್ಧ ಉಳ್ಳಿಗಡ್ಡಿ, ಒಂದು 4ರಿಂದ 5 ಹೆಸರು ಬೆಳ್ಳುಳ್ಳಿ, ಸೊ ಸ್ವಲ್ಪ ಜೀರಿಗೆ. ನೀವು ಬೇಕಿದ್ರೆ ಮಸಾಲೆ ಹಾಕ್ಕೋಬೋದು, ಚಕ್ಕೆ, ಲವಂಗ. ನಾನು ಹಾಕಿಲ್ಲ ಮಸಾಲೆ ಎಲ್ಲ, ಜಸ್ಟ್ ಗರಂ ಮಸಾಲ ಹಾಕ್ಕೊಂಡ್ರೆ ಆಯಿತು ಅಂತ ಹಾಕಿಲ್ಲ. ಇವಾಗ ಅದನ್ನೆಲ್ಲ ರುಬ್ಕೊಂಡು ಇಟ್ಕೊಂಡು ಇವಾಗ ಪನ್ನೀರನ್ನ ಕಟ್ ಮಾಡ್ತಾಯಿದ್ದೀನಿ. ಸೊ ಈ ಪನ್ನೀರ್ ಯಾಕೋ ನನಗೆ ಅಷ್ಟೊಂದೇನು ಇಷ್ಟ ಆಗಲಿಲ್ಲ. ಸೊ ಯಾಕೋ ಫುಲ್ ಗಟ್ಟಿ ಇತ್ತು, ಅಷ್ಟೊಂದೇನು ಇಷ್ಟ ಆಗಲಿಲ್ಲ. ಮಿಲ್ಕಿ ಚೆನ್ನಾಗಿರುತ್ತೆ, ಬಟ್ ಇವತ್ತು ಯಾಕೋ ಬೇರೆ ಬ್ರ್ಯಾಂಡ್ ತಂದಿದ್ದು, ನನಗೇನು ಗಟ್ಟಿ ಅನ್ನಿಸ್ತು, ಅಷ್ಟೊಂದೇನು ಇಷ್ಟ ಆಗಲಿಲ್ಲ ಇದು. ಇದನ್ನು ಒಂದು ಸರ್ತಿ ನೀರಲ್ಲಿ ವಾಶ್ ಮಾಡಿ ಕಟ್ ಮಾಡ್ತಾಯಿದ್ದೀನಿ. ಸೊ ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪ್ ಕಟ್ ಮಾಡ್ಕೋಬೋದು. ನಾನು ಕೆಲವೊಂದು ಸರ್ತಿ ಟ್ರಯಾಂಗಲ್ ಶೇಪ್ ಮಾಡ್ತೀನಿ, ಇನ್ನು ಕೆಲವೊಂದು ಸರ್ತಿ ಸ್ಕ್ವೇರ್ ಶೇಪಲ್ಲಿ ಮಾಡ್ಕೊಂಡಿರ್ತೀನಿ. ಸ್ವಲ್ಪ ಮಾಡಿ ಇನ್ನೊಂದು ಸ್ವಲ್ಪ ಮಿಕ್ಕಿರೋದನ್ನು ಈ ಥರ ನೀರಲ್ಲಿ ಎತ್ತಿಡ್ತಾ ಇದ್ದೀನಿ. ಸೊ ಪನ್ನೀರ್ ಕೆಡಬಾರ್ದು ಅಂದರೆ ಒಂದು ಡಬ್ಬದಲ್ಲಿ ಈ ಥರ ನೀರು ಹಾಕಿ ಎತ್ತಿಡಿ, ಫಿಲ್ಟರ್ ನೀರೇ ಹಾಕಿ. ಅದನ್ನು ಮತ್ತೆ ಒಂದು ಜಾಸ್ತಿ ದಿನ ಇಡಬೇಕು ಅಂದರೆ ಒಂದು 2 ಡೇಸ್ಗೆ ನೀವು ನೀರನ್ನ ಚೇಂಜ್ ಮಾಡಿಟ್ರೆ ಏನೂ ಆಗೋದಿಲ್ಲ. ಇನ್ನು ಪನ್ನೀರ್ ಬಜ್ಜಿಗೆ ಅಂತ ಬಿಟ್ಟು ಒಂದು ಸ್ವಲ್ಪ ಎಣ್ಣೆ, ಒಂದು ಸ್ವಲ್ಪ ಬೆಣ್ಣೆ, ಸ್ವಲ್ಪ ಜೀರಿಗೆ, ಇದು ಏನಂತಾರೆ ಪಲಾವ್ ಎಲೆ, ಸೊ ಇಷ್ಟನ್ನು ಹಾಕಿಬಿಟ್ಟು ಚೆನ್ನಾಗಿ ಕೈ ಆಡಿಸಿ ಸಣ್ಣದಾಗಿ ನಾನು ಉಳ್ಳಾಗಡ್ಡಿನ ಹೆಚ್ಕೊಂಡಿದ್ದೀನಿ. ಉಳ್ಳಾಗಡ್ಡಿ ಸಣ್ಣದಾಗಿ ಹೆಚ್ಚಿದ್ರೂ ನಡೆಯುತ್ತೆ, ಇಲ್ಲಾಂದರೆ ನೀವು ಪೇಸ್ಟ್ ಮಾಡುವಾಗ ಅದರಲ್ಲೇ ಹಾಕಿದ್ರೂ ನಡೆಯುತ್ತೆ. ನಾನು ಒಂದು ಸ್ವಲ್ಪ ಇಲ್ಲಿ ಹಾಕ್ಕೊಂಡಿದ್ದೀನಿ. ಇಷ್ಟು ಸಣ್ಣದಾಗಿ ಹೆಚ್ಕೊಂಡ್ರೆ ಸಾಕಾಗುತ್ತೆ, ಅಂದರೆ ಬಾಯಿಗೆ ಸಿಗಬಾರ್ದು ಆ ಥರ. ಸೊ ಇದು ಒಂದು ಸ್ವಲ್ಪ ಬೆಂದ ಮೇಲೆ ಇದಕ್ಕೆ ಅರಿಶಿನ, ಕೊರಿಯಂಡರ್ ಮಸಾಲ, ಗರಂ ಮಸಾಲ, ನೀವು ಬೇಕಿದ್ರೆ ರೆಡ್ ಚಿಲ್ಲಿ ಕೂಡ ಹಾಕೋಬೋದು. ನಾನಿಲ್ಲಿ ಮಿಕ್ಸಿ ಮಾಡುವಾಗಲೇ ಹಸಿಮೆಣ್ಸಿಕಾಯಿ ಹಾಕಿದ್ದೆ ಅಲ್ವಾ, ಹಾಗಾಗಿ ಇದರಲ್ಲೇನು ಖಾರ ಹಾಕ್ತಾಯಿಲ್ಲ, ಜಸ್ಟ್ ಸ್ಪೈಸಸ್ ಅಷ್ಟೇ ಹಾಕಿದ್ದೀನಿ, ಗರಂ ಮಸಾಲ ಆ್ಯಂಡ್ ಕೊರಿಯಂಡರ್ ಮಸಾಲ. ಸೊ ಅರಶಿನ ಪುಡಿ ಇಷ್ಟನ್ನು ಹಾಕಿಬಿಟ್ಟು ಚೆನ್ನಾಗಿ ಕೈ ಆಡಿಸಿ ಏನು ಪೇಸ್ಟ್ ಮಾಡ್ಕೊಂಡಿದ್ವಿ ಆ ಒಂದು ಪಾಲಕ್ ಪೇಸ್ಟ್ನ ಇದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದು. ಸೊ ಅದೆಲ್ಲ ಸ್ವಲ್ಪ ಮಸಾಲೆ ಎಲ್ಲ ಮಿಕ್ಸ್ ಆದಮೇಲೆ ಕಟ್ ಮಾಡಿ ಇಟ್ಕೊಂಡಿರೋ ಒಂದು ಪನ್ನೀರನ್ನ ಹಾಕಬೇಕು. ಸೊ ಪನ್ನೀರ್ ನೀವು ಬೇಕಿದ್ದರೆ ಒಂದು ಸರಿ ಫ್ರೈ ಮಾಡಿ ಕೂಡ ಹಾಕೋಬೋದು, ಡೈರೆಕ್ಟಾಗಿ ಕೂಡ ಹಾಕೋಬೋದು. ನನಗೆ ಪಾಲಕ್ ಪನ್ನೀರಲ್ಲಿ ಡೈರೆಕ್ಟಾಗಿ ಹಾಕಿದ್ರೇ ಇಷ್ಟ ಆಗುತ್ತೆ, ಒಂಥರ ಮೈಲ್ಡ್ ಟೇಸ್ಟ್ ಕೊಡುತ್ತೆ, ಹಾಗಾಗಿ ಅದು ಇಷ್ಟ ಆಗುತ್ತೆ. ಸೊ ನಾನು ಆಯಿಲಲ್ಲೆಲ್ಲ ಫ್ರೈ ಮಾಡಿ ಏನು ಹಾಕೋದಿಲ್ಲ, ಡೈರೆಕ್ಟಾಗಿ ಹಾಕಿರ್ತೀನಿ. ಇನ್ನು ನೀವು ರುಚಿ ನೋಡ್ಕೊಂಡ್ಬಿಟ್ಟು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಸಕ್ಕರೆ ಆ್ಯಂಡ್ ಸ್ವಲ್ಪ ಲಿಂಬೆ ರಸ, ಸೊ ಇಷ್ಟನ್ನು ಹಾಕ್ಕೊಂಡ್ಬಿಟ್ಟು ಮಿಕ್ಸ್ ಮಾಡಿಕೊಂಡ್ರೆ ಕರೆಕ್ಟಾಗಿ ಆಗುತ್ತೆ. ಸೊ ನಿಮಗೆ ಒಂದು ಸ್ವಲ್ಪ ಅದೆಲ್ಲ ಎಣ್ಣೆ ಬಿಟ್ಕೊಳ್ಳೋವರೆಗೂ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಬೇಯಿಸ್ಕೊಂಡ್ರೆ ಸಖತ್ ಟೇಸ್ಟಿಯಾಗಿ ಪಾಲಕ್ ಪನ್ನೀರ್ ರೆಡಿ ಆಗುತ್ತೆ.
ಎಲ್ಲ ಮಾಡಿಟ್ಟು ಹಿಂಗೆ ಚಪಾತಿನೂ ಮಾಡಿಟ್ರೆ ಆಯಿತು ಅಂತ ಹೇಳಿ ಚಪಾತಿ ಮಾಡ್ತಾಯಿದ್ದೀನಿ. ಬಟರ್ ನಾನೇ ಮಾಡಬೇಕು ಅಂದ್ಕೊಂಡಿದ್ದೆ, ಆದರೆ ಹಸ್ಬೆಂಡ್ಗೆ ಸ್ವಲ್ಪ ಹುಷಾರಿರಲಿಲ್ಲ, ಹಾಗಾಗಿ ಬೇಡ ಅಂತ ಹೇಳ್ಬಿಟ್ಟು ಚಪಾತಿನೇ ಮಾಡಿದರೆ ಆಯಿತು ಅಂತೇಳಿ ಚಪಾತಿನೇ ಮಾಡಿದೆ. ಸೊ ಜೀರಾ ರೈಸ್ ಅಂತೂ ಸಖತ್ತಾಗಿತ್ತು ಟೇಸ್ಟು. ಸಾಂಬಾರು ಜೊತೆ ಅಂತೂ ಗುಡಿ ಪ್ರಸಾದ ತಿಂದಂಗೆ ಅನ್ನಿಸ್ತಾ ಇತ್ತು. ಕಾಂಬಿನೇಷನ್ ಸಖತ್ತಾಗಿರುತ್ತೆ. ಪಾಲಕ್ ಹಾಕಿ ಬೇಳೆ ಸಾರು, ಜೀರಾ ರೈಸು. ಒಂದು ಸರ್ತಿ ಟ್ರೈ ಮಾಡಿ ನೋಡಿ. ಇನ್ನು ನನ್ನ ಒಂದು ವೀಡಿಯೋಸ್ನ ಎಲ್ಲರೂ ನೋಡ್ತಾ ಇದ್ದೀರಾ, ಆದರೆ ಲೈಕ್ ಕೊಡ್ತಾ ಇಲ್ಲ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋತಾ ಇಲ್ಲ. ಸೊ ಅದರಲ್ಲಿ ತೋರಿಸುತ್ತೆ ನಾಟ್ ಸಬ್ಸ್ಕ್ರೈಬರ್ಸೇ ಜಾಸ್ತಿ ಜನ ವಾಚ್ ಮಾಡ್ತಾ ಇದ್ದಾರೆ. ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ. ನಿಮ್ಮ ಒಂದು ಲೈಕ್, ಸಬ್ಸ್ಕ್ರೈಬ್ ನಮಗೆ ಮೋಟಿವೇಟ್ ಸಿಗುತ್ತೆ ನೆಕ್ಸ್ಟ್ ವೀಡಿಯೋ ಮಾಡೋದಕ್ಕೆ. ಆ್ಯಂಡ್ ನನ್ನ ಒಂದು ಚಾನಲ್ಗೆ ವಿಸಿಟ್ ಮಾಡಿ. ಸೊ ವೀಡಿಯೋಸ್ ನೋಡಿ ಇಷ್ಟ ಆದರೆ, ಕಂಟೆಂಟ್ ಇಷ್ಟ ಆದರೆ ಪ್ಲೀಸ್ ಸಪೋರ್ಟ್ ಮಾಡಿ, ಓಕೆನಾ. ಸೊ ಬೇರೆದವ್ರ ಥರ ನನಗೆ ಡೈಲಿ ವ್ಲಾಗ್ ಅಂದ ತಕ್ಷಣ ಡೈಲಿ ವ್ಲಾಗೆ ನಾವು ಉಣ್ಣೋದು ತಿನ್ನೋದು ಇದನ್ನು ಹೇಳೋದ್ರಲ್ಲಿ ಏನೂ ಸ್ಪೆಷಲ್ ಇರೋಲ್ಲ. ನಿಮಗೆ ನನ್ನ ವೀಡಿಯೋ ನೋಡ್ತಾ ನಿಮ್ಗೆ ಏನಾದ್ರು ಒಂದು ನಿಮ್ಮ ಲೈಫಲ್ಲಿ ಚೇಂಜ್ ಆಗಬೇಕು ಆ್ಯಂಡ್ ಏನಾದ್ರು ಒಂದು ಸ್ವಲ್ಪ ಮೋಟಿವೇಟ್ ಇನ್ಫಾರ್ಮೇಷನ್ ಸಿಗಬೇಕು ಅನ್ನೋದೇ ನನ್ನ ಆಸೆ. ಇನ್ನು ಬೆಟರಾಗಿ ನಿಮಗೆ ವೀಡಿಯೋಸ್ ಬರ್ತಾ ಹೋಗುತ್ತೆ, ಹಾಗಾಗಿ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ. ಸೊ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು, ಲವ್ ಯು ಆಲ್.